ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು 2 ಡೇಸ್ ಹಬ್ಬನೇ ಬಂದುಬಿಡ್ತು. ಸರಿ, ಇನ್ನು ಹಬ್ಬಕ್ಕೆ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ನಿನ್ನೆಯಿಂದನೇ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಏನಿದೆ, ಕರ್ಜಿಕಾಯಿ ಪುಡಿ ರೆಡಿ ಮಾಡಿಡೋಣ. ನಾಳೆ ಗುರುವಾರ ಅಲ್ವಾ, ನಾಳೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಕರ್ಜಿಕಾಯಿ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದ್ರು ಸಾಯಂಕಾಲ ಮಧ್ಯಾಹ್ನ ಅಷ್ಟೊತ್ತಿಗೆ ಈ ಥರ ಬಿಸಿಲಿಗೆ ಹಿಂಗೆ ಆಗಿಬಿಡುತ್ತೆ, ಶೆಕೆ ಥರ ನೋಡ್ತಾ ಇರ್ಬೋದು. ಕರ್ಜಿಕಾಯಿ ಪುಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಬೆಲ್ಲ ಎಲ್ಲ ತುರ್ಕೊಂಡು, ಕೊಬ್ಬರಿ ಎಲ್ಲ ತುರ್ಕೊಂಡು ಇನ್ನೊಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ರವೆ ಉಂಡೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಕರ್ಜಿಕಾಯಿ ಪುಡಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಕರ್ಜಿಕಾಯಿ ಪುಡಿಗೆ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳೋದಾಯ್ತಂದರೆ ಬೆಲ್ಲದ ತುರಿ, ಕೊಬ್ಬರಿ, ಬೆಲ್ಲದ ತುರಿ, ಕಡಲೆ ಇಷ್ಟು ಹಾಕಿದ್ದೀನಿ. ಏಲಕ್ಕಿ ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಚಿರೋಟಿ ರವೆ ತರಿಸ್ಬಿಟ್ಟು ಕರ್ಜಿಕಾಯಿ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ಅಂಗನವಾಡಿಯಲ್ಲಿ ನನಗೆ ಫುಡ್ ಕೊಡ್ತಾರಲ್ಲ, ಒಂದು 3 ಟೈಮಿಂದ ಕೊಟ್ಟಿರೋದು ಗೋಧಿ ನುಚ್ಚಿತ್ತು. ಸರಿ, ಮಿಷಿನ್ಗೆ ಹಾಕಿಸ್ಕೊಂಬಂದ್ರೆ ಚಪಾತಿಗೆ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಬಿಸಿಲಲ್ಲಿ ಹಾರಾಕ್ಬಿಟ್ಟು ಹೋಗುತ್ತೆ. ಒಂದು ಕಡೆ ರಾಗಿ ಮತ್ತು ಇನ್ನೊಂದು ಕಡೆ ಗೋಧಿ ನುಚ್ಚನ್ನ. ಅಮ್ಮ ಮತ್ತು ಖುಷಿ ಇಬ್ಬರು ಹೊಲ್ದತ್ರ ಹೋದರು. ಸರಿ, ನಾನು ಈ ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ. ಅಪ್ಪು ಅಡುಗೆ ಸಸಿ ಬೇಕಿತ್ತು, ಇನ್ನೂ ಸ್ವಲ್ಪ ಸಸಿ ನೋಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ನಂಗೆ ನಾಳೆಗೆ ಈಸಿ ಆಗುತ್ತೆ. ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋದು ಎಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದೊಂದೇ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೆನಪಾಯಿತು, ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸರಿ ಸ್ವಲ್ಪ ನೆನ್ನೆಗೆ ಹೆಂಗೂ ಕ್ಲೀನ್ ಮಾಡಿಟ್ಟಿದ್ದೆ ಕಡಲೆಕಾಯಿ ಬೀಜ. ಅವನು ಹುರಿದ್ಬಿಟ್ಟು ತರಿಯಾಗಿ ಮಿಕ್ಸಿ ಮಾಡಿ ಹಾಕೋಣ ಅಂತೇಳಿ ಅದನ್ನು ಹುರ್ಕೊತಾ ಇದ್ದೀನಿ. ನೆನಪೇ ಇರಲಿಲ್ಲ, ನಾನು ಕಡಲೆಕಾಯಿ ಬೀಜ ಹಾಕಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಇಲ್ಲ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಫ್ರೆಂಡ್ಸ್, ಹಬ್ಬ ಇವೆಲ್ಲ ಬಂತಂದರೆ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ನಿಜವಾಗ್ಲೂ ಮುಗಿಯೋದೇ ಇಲ್ಲ. ನೆನ್ನೆ ಕಡಲೆಕಾಯಿ ಬೀಜ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಇವತ್ತು ಹುರಿದ್ಬಿಟ್ಟು ಸ್ವಲ್ಪ ಕರ್ಜಿಕಾಯಿಗೆ ಹಾಕೋಣ, ಪಲ್ಸ್ ಮಾಡಿ ಹಾಕಿದ್ರೆ ತರಿಯಾಗಿ ರುಬ್ಬಿ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹುರಿದ್ಬಿಟ್ಟು ಹಾಕೋಣ ಅಂತ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಊರ ಕಡೆ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯಲ್ಲ, ಏನಾದರೂ ಒಂದು ಎಕ್ಸ್ಟ್ರಾ ಬಂದ್ಬಿಟ್ಟಿರುತ್ತೆ. ನೋಡೋಣ. ಆದರೆ ಇವತ್ತು ಸಾಯಂಕಾಲ ಕಡೆಯಿಂದ ಕರ್ಜಿಕಾಯಿ ಮಾಡಿರ್ತೀನಿ. ಇಲ್ಲ ಟೈಮ್ ಸಿಕ್ಕಿಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾಡ್ಕೊತೀನಿ. ನಾಳೆ ಬೆಳಗ್ಗೆ ಅಂದರೆ ಇನ್ನೂ ಟೈಮ್ ಆಗೇ ಹೋಗ್ಬಿಡುತ್ತೆ. ಶುಕ್ರವಾರ ಬೆಳಗ್ಗೆ 5 ಗಂಟೆಗೆಲ್ಲ ಪೂಜೆ ಮಾಡ್ಕೊತೀನಿ. ನಮ್ಮೂರ ಕಡೆ ಎಲ್ಲ ಸಾಯಂಕಾಲ ಪೂಜೆ ಮಾಡ್ತಾರೆ, ಬಟ್ ನಂಗೆ ಸಾಯಂಕಾಲ ಪೂಜೆ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡ್ಕೊತೀನಿ. ಫ್ರೆಂಡ್ಸ್, ಮಮ್ಮಿ ಮಾಡಿರೋ ಅಕ್ಕಿ ಖಾಲಿಯಾಗಿತ್ತು ಅಂದ್ಬಿಟ್ಟು ಬೆಳಗ್ಗೆಯಿಂದ ಅಕ್ಕಿ ಮತ್ತು ಅದು ಇದು ಮಾಡ್ಕೊಂಡು ಕುತ್ಕೊಂಡು ಇವತ್ತು ಏನು ಕೆಲಸ ಮಾಡಿಲ್ಲ. ಮನೆ ಹೆಂಗೆ ಬಿಟ್ಟಿತ್ತೋ ಹಂಗೆ ಬಿಟ್ಟೋಗೈತೆ. ಪಾತ್ರೆಗಳೈತೆ, ಎಲ್ಲ ತೊಳ್ಕೊಂಡು ಇವತ್ತು ಆದಷ್ಟು ಕ್ಲೀನ್ ಮಾಡ್ಕೊತೀನಿ ಎಲ್ಲನೂ. ಕಡಲೆ ಬೀಜ ಹಾಕಿದ್ರೆ ಫ್ರೆಂಡ್ಸ್, ಕೆಲವ್ರು ಕಡಲೆ ಬೀಜ ಹಾಕಲ್ಲ. ಕಡಲೆ ಬೀಜ ಹಾಕಿ ನೋಡಿ, ಕರ್ಜಿಕಾಯಿಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ನಾನು ಯಾವಾಗ ಕರ್ಜಿಕಾಯಿ ಮಾಡಿದ್ರು ಕಡಲೆ ಬೀಜ ಹುರಿದ್ಬಿಟ್ಟು ಹಾಕ್ಕೊತೀನಿ. ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನೋಡಿ, ಬೇಕಾದ್ರೆ ಒಂದು ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಆಗೈತೆ ನೋಡಿ. ನೆನ್ನೆ ಸ್ವಲ್ಪ ಬಿಸಿಲಲ್ಲಿ ಹಾರಾಕಿದ್ದೆ, ಸಿಪ್ಪೆ ಎಲ್ಲ ಹಂಗೆ ಬಿಟ್ಕೊಳ್ತು. ಹೀಗಾಗಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಕಡಲೆ ಬೀಜ ಚೆನ್ನಾಗಾಗಿದೆ. ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಟ್ಟು ಮಿಕ್ಸಿಯಲ್ಲಿ ಪಲ್ ಮಾಡಿ ಹಾಕ್ಕೊತೀನಿ. ಪುಡಿ ಮಾಡಿಡೋದು, ಆ ಕೆಲಸ ಈ ಕೆಲಸ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರು ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ನಾಳೆಗೆ ಒಬ್ಬಳೇ ಪರದಾಡೋಕ್ಕಾಗಲ್ಲ. ತಂಗಿ ಕೂಡ ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹೇಳೋಳೆ. ಹಂಗಾಗಿ ಎಲ್ಲನೂ ಒಬ್ಬಳೇ ಪರದಾಡೋಕ್ಕಾಗಲ್ಲ. ಅಮ್ಮ ಮಕ್ಕಳು ನೋಡ್ಕೊಳ್ಳೋದೇ ಆಗೋಗ್ಬಿಡುತ್ತೆ. ಹಂಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೋಬೇಕು. ಫ್ರೆಂಡ್ಸ್, ಮಳೆ ಬಂದು ಹೋಗಿರೋದಕ್ಕೆ ಆಚೆಲ್ಲ ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಮ್ಮನೆ ಹತ್ರ ಹುಳಾಪ್ಟೆ ಕಾಟ ಅನ್ನೋದಷ್ಟೇ ಪ್ರಾಬ್ಲಮ್. ಫ್ರೆಂಡ್ಸ್, ಕಸ ಎಲ್ಲ ಗುಡಿಸ್ಕೊಬಿಟ್ಟು ಒಟ್ಟಿಗೆ ಬೇರೆ ಕೆಲಸ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಕಸ ಎಲ್ಲ ಜಾಸ್ತಿ ಇತ್ತು. ಬೆಳಗ್ಗೆ ಅಮ್ಮ ಅಕ್ಕಿ
ಕೆಲಸನೂ ಮಾಡಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಹೊಟ್ಟಿಗೆ ಬೇರೆ ಕೆಲಸ ಮಾಡ್ಕೊತೀನಿ. ಕಸ ಇತ್ತಂದ್ರೂ ಓಡಾಡ್ಲಿಕ್ಕೆ ಬೇಜಾರಾಗುತ್ತೆ. ಯಾವ ಕೆಲಸ ಮಾಡ್ಲಿಕ್ಕೂ ಕಾಲಿಗೆ ಸಿಗುತ್ತೆ, ಕೈಗೆ ಸಿಗುತ್ತೆ. ಹಾಗಾಗಿ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳಿಕ್ಕೂ ಸರಿಯಾಗುತ್ತೆ. ಎಷ್ಟು ಗುಡಿಸಿದ್ರು ಫ್ರೆಂಡ್ಸ್, ಹೊಲದಲ್ಲಿರೋದ್ರಿಂದ ನಾವು ಧೂಳು ಬಂದೇ ಬರುತ್ತೆ, ಕಾಲಲ್ಲಿ ಮಣ್ಣು ಬಂದೇ ಬರುತ್ತೆ. ಫ್ರೆಂಡ್ಸ್, ತರಿ ಆಗೋ ಥರ ಪಲ್ ಮಾಡ್ಕೊಂಡಿದ್ದೀನಿ ನೋಡಿ. ತೀರಾ ನುಣ್ಣಗೂ ಬೇಡ, ತೀರಾ ತರಿನೂ ಬೇಡ, ಆ ಥರ ಒಂದು ಮೀಡಿಯಮಾಗಿ ಪಲ್ ಮಾಡ್ಕೊಂಡಿದ್ದೀನಿ. ಈಗ ಅದು ಎರಡು ಕೂಡ ಮಿಕ್ಸ್ ಮಾಡ್ಕೊತೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸೋದಷ್ಟು ಕರ್ಜಿಕಾಯಿ ತಿಂಗ್ಳುಗಟ್ಟಲೆ ಇಟ್ಕೊಂಡ್ರೂ ಕೂಡ ಕೆಡಲ್ಲ ನೋಡಿ. ನಾನು ಹೆಚ್ಚು ಕಮ್ಮಿ ಇವಾಗ ಒಂದು 100 ಕರ್ಜಿಕಾಯಿ ಆಗೋ ರೀತಿ ನಾನು ಮಾಡ್ಕೊಳ್ತಾ ಇರೋದು ಕರ್ಜಿಕಾಯಿ ಕ್ವಾಂಟಿಟಿ. ಹಾಗಾಗಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಬಿಸಿಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಣಕೊಳ್ಳುತ್ತೆ. ಒಣ್ಕೊಂಡ್ಮೇಲೆ ನೀಟಾಗಿ ಆದಷ್ಟು ಒಣಗಿಸಿ ಕರ್ಜಿಕಾಯಿ ಪುಡಿ ಮಾಡೋದ್ರಿಂದ 1 ತಿಂಗಳು ಇಕ್ಕಿದ್ರೂ ಕೆಡಲ್ಲ. ಕೊಬ್ಬರಿ ಎಲ್ಲ ಚೆನ್ನಾಗಿ ಒಣಗಿರುತ್ತಲ್ವ, 1 ತಿಂಗಳು ಇಕ್ಕೊಂಡು ತಿಂದರೂ ಕೂಡ ಕೆಡಲ್ಲ. ಮಕ್ಳ ಕೈ ಕೊಟ್ಕೊಂಡು ತಿನ್ಬೋದು. ನಾವು ಮಾಡೋದೇ ಅಪರೂಪ ಅಲ್ವಾ ಫ್ರೆಂಡ್ಸ್, ಹಬ್ಬಗಳಲ್ಲಿ ಅಷ್ಟೇ ಮಾಡೋದು. ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಕ್ತೀನಿ. ಇವಾಗ ಚೆನ್ನಾಗಿ ಒಣಕೊಳ್ಳಿ ಫ್ರೆಂಡ್ಸ್. ಬಿಸಿಲು ಒಳ್ಳೆ ಚೆನ್ನಾಗತ್ತಿದೆ. ಬಿಸಿಲಲ್ಲಿ ಒಣಗಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಣಕೊಳ್ಳಿ, ಅಷ್ಟೊತ್ತಿಗೆ ಬೇರೆ ಕೆಲಸ ಮಾಡ್ಕೊತೀನಿ. ಸ್ವಲ್ಪ ಶೇಂಗಾ ಉಂಡೆ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೆ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡು ಬೆಲ್ಲ ಕರಗ್ಲಿಕ್ಕೆ ಇಟ್ಕೊಂಡು ಬೇರೆ ಕೆಲಸ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಬೆಲ್ಲ ಕೂಡ ಕರ್ಕೊಳ್ಳುತ್ತೆ. ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಹಬ್ಬಗಳ ಟೈಮ್ನಲ್ಲಿ ಆಗಲ್ಲ. ಹಾಗಾಗಿ ನಂಗೆ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಶೇಂಗಾ ಉಂಡೆ ಮಾಡಲಿಕ್ಕೆ. ಕಡಲೆಕಾಯಿ ಬೀಜ ಉಂಡೆ ಅಂತನಾದರೂ ಅಂದ್ಕೋಬೋದು, ಏನಾದರೂ ಅಂದ್ಕೋಬೋದು. ಶೇಂಗಾ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು 25 ಉಂಡೆಗೆ ಲೆಕ್ಕ ಹಾಕ್ಬಿಟ್ಟು ಬೆಲ್ಲ ಕರಗಲಿಕ್ಕೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಬೆಲ್ಲ ಕರಗಲಿಕ್ಕೆ ಇಕ್ಕಿದ್ದೀನಿ. ಒಂದೆಳೆ ಪಾಕ ಬರೋವರೆಗೂ ಬೆಲ್ಲ ಕರಗಿಸ್ಕೋಬೇಕು. ಒಂದೆಳೆ ಪಾಕ ಬರಬೇಕು, ಅವಾಗೇ ಟೇಸ್ಟು ಚೆನ್ನಾಗಿರೋದು. ಇವಾಗ ಒಂದೆಳೆ ಪಾಕ ತಗೊತೀನಿ. ಒಂದೆಳೆ ಅಂದರೆ ಅಂಟಬೇಕು ಕೈಯಲ್ಲಿ, 2 ಬೆರಳಲ್ಲಿ ಹಿಂಗೆ ಎತ್ತಿದ್ರೆ ಅಂಟ್ಕೊಳ್ಳೋ ಥರ ಇರಬೇಕು. ಹಾಗಾಗಿ ಹಿಂಗೆ ಅಂಟೋ ಥರ ಇರಬೇಕು. ಹಾಗಾಗಿ 2 ಎಳೆ ಪಾಕನೂ ಒಂದೆಳೆ ನೋಡಬೇಕು. ಪಾಕ ನೋಡಿದಾಗ ಗೊತ್ತಾಗುತ್ತೆ. ಆ ಥರ ಪಾಕ ತಗೊಳಕ್ಕೆ ಇಕ್ಬಿಟ್ಟು ನಾನು ಆಚೆ ಬೇರೆ ಕೆಲಸ ನೋಡ್ಕೊತೀನಿ ಫ್ರೆಂಡ್ಸ್. ಪಾಕ ಬಂತಂದರೆ ಶೇಂಗಾ ಉಂಡೆ ಮಾಡೋದೇನು ದೊಡ್ಡ ಕೆಲಸ ಆಗಲ್ಲ. ಹಂಗಾಗಿ ಪಾಕ ತೆಕ್ಕೊಂಡ್ಬಿಡ್ತೀನಿ. ಪಾಕ ಒಂದು ತೆಗ್ದಾಯ್ತಂದರೆ ಬೇಗ 10 ನಿಮಿಷಕ್ಕೆಲ್ಲ ಶೇಂಗಾ ಉಂಡೆ ಮಾಡಿಬಿಡ್ಬೋದು. ಹಾಗಾಗಿ ಫಸ್ಟು ಪಾಕ ತಕ್ಕೊಂಡು ಆಮೇಲೆ ಕಡಲೆಕಾಯಿ ಬೀಜ ಹುರ್ಕೊಂಡು ಮಾಡ್ಕೊತೀನಿ ಫ್ರೆಂಡ್ಸ್. ಅಂಟುಂಡೆ ನಾನು ಜಾಸ್ತಿ ಮಾಡ್ತಿಲ್ಲ, ಒಂದು 25 ಉಂಡೆ ಲೆಕ್ಕಾಚಾರದಲ್ಲಿ ಮಾಡ್ತಿರೋದು. ಉಂಡೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ. ಸ್ವಲ್ಪ ಅಂದರೆ ಒಂದು 2 ರೌಂಡ್ ಮಿಕ್ಸಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಹಂಗೆ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಪಾಕ ಮಾತ್ರ ಚೆನ್ನಾಗಿ ಬರಬೇಕು. ಅದರಿಂದ ಕಡಲೆ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ ಸೈಡಿಗೆ. ಅದರಿಂದ ಹಾಕ್ಕೊತಾ ಹುರ್ಕೊಳ್ಳೋಣ ಅಂದ್ಬಿಟ್ಟು ಒಂದು 25 ಉಂಡೆ ಆದರೆ ಸಾಕು. ನನಗೆ ಎಲ್ಲದಕ್ಕೂ ಏಲಕ್ಕಿ ಆ್ಯಡ್ ಮಾಡೋದು ಇಷ್ಟ ಇಲ್ಲದಿರೋದ್ರಿಂದ ನಾನು ಅಂಟುಂಡೆಗೆಲ್ಲ ಏಲಕ್ಕಿ ಏನು ಹಾಕಲ್ಲ. ಇವಾಗ ಇದು ಹುರಿದು ಎತ್ತಿಟ್ಕೊತೀನಿ. ಒಂದು 25 ಉಂಡೆ ಆದರೆ ಸಾಕಾಗುತ್ತೆ ನಮಗೆ ಫ್ರೆಂಡ್ಸ್. ಕರ್ಜಿಕಾಯಿನ ಜಾಸ್ತಿ ಮಾಡ್ತಿರೋದ್ರಿಂದ ಅಂಟುಂಡೆ ಕ್ವಾಂಟಿಟಿ ಕಮ್ಮಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿ ಜಾಸ್ತಿ ಕಮ್ಮಿ ಮಾಡಿದ್ದಿದ್ರೆ ಅಂಟುಂಡೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೆ. ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಎಲ್ಲ ಸ್ವೀಟ್ ಮಾಡೋದ್ರಿಂದ ಅಷ್ಟೊಂದು ಖಾಲಿ ಆಗಲ್ಲ. ಮಕ್ಕಳು ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ನೋಡೋಣ, ಸ್ವಲ್ಪ ನಿಪ್ಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಮಾಡ್ತೀನಿ ನಿಪ್ಪಟ್ಟು, ಇಲ್ಲಾಂದ್ರೆ ಇಲ್ಲ, ರವೆ ಉಂಡೆ ಮಾಡ್ತೀನಿ. ಅಮ್ಮ ಮೊನ್ನೆನೇ ಮನೆ ಕ್ಲೀನ್ ಮಾಡೋ ಕೆಲಸ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ನನಗಿವತ್ತು ಮನೆ ಕ್ಲೀನ್ ಮಾಡೋ ಟೆನ್ಷನ್ ಏನಿಲ್ಲ ಫ್ರೆಂಡ್ಸ್. ಇಷ್ಟು ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡೋರೆ. ಏನಿದ್ರು ಸ್ವೀಟ್ ಮಾಡ್ಕೊಳ್ಳೋದು, ದೇವ್ರ ಸಾಮಾನು ತೊಳ್ಕೊಳ್ಳೋದು, ಇದಷ್ಟು ಮಾತ್ರ ಕೆಲಸಗಳು ಬಿಟ್ಟವ್ರೆ. ಹಾಗಾಗಿ ಮನೆ ಕ್ಲೀನ್ ಮಾಡೋ ಟೆನ್ಷನ್ ಇಲ್ಲ. ಅಮ್ಮ ನೀಟಾಗಿ ಕ್ಲೀನ್ ಮಾಡ್ಕೊಂಡೈತೆ. ಮೊನ್ನೆ ನಾನು ಬೆಂಗಳೂರಿಗೆ ಬಂದಿದ್ದೆ, ಆ ಟೈಮ್ನಲ್ಲಿ ಎಲ್ಲ ಕ್ಲೀನ್ ಮಾಡೈತೆ. ಇನ್ನೇನು ಹೊಸ ಮನೆ ಆಗಿರೋದ್ರಿಂದ 1 ವರ್ಷ ಅಷ್ಟೇ ಅಲ್ವಾ ಆಗಿರೋದು. ಅದೇ ಥರ ಗಲೀಜೆಲ್ಲ ಇಲ್ಲ.
ಫ್ರೆಂಡ್ಸ್, ಈ ಶೇಂಗಾ ಉಂಡೆಗೆ ಅಂಟುಂಡೆ ಅಂತಲೂ ಕರೀತಾರೆ, ಶೇಂಗಾ ಉಂಡೆ ಅಂತಲೂ ಕರೀತಾರೆ. ಪಾಕ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಕಡಲೆ ಬೀಜ ಕೂಡ ನೀಟಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಮಾಡಿದ್ರೆ ಒಂದು ವಾರ ಬೇಕಾದರೂ ಇಟ್ಕೊಂಡು ಮಕ್ಳಿಗೆ ಕೊಡ್ಬೋದು. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಕಡಲೆ ಬೀಜ ಕೂಡ ಚೆನ್ನಾಗಾಗಿದೆ. ಇವಾಗ ಸ್ವಲ್ಪ ಆರ್ಕೊಂಡ್ಮೇಲೆ ಯಾವ ಥರ ಅಂದರೆ ಒಂದು ಕಡಲೆ ಬೀಜ 4 ಹೋಳಾಗೋ ಥರ ಪಲ್ ಮಾಡ್ಕೊಂಡು ಬರ್ತೀನಿ. ಇದ್ ಕಡೆ ಬೆಲ್ಲ ಪಾಕ ಕೂಡ ಘಮ ಘಮ ಅಂತ ಕಾಯ್ತಾ ಇದೆ. ನಾನು ಆ ಕೆಲಸ ಮಾಡ್ಕೋತೀನಿ, ಈ ಕೆಲಸ ಮಾಡ್ಕೋತೀನಿ ಅನ್ನೋಷ್ಟೊತ್ತಿಗೆ ಕರೆಂಟೇ ಹೊರ್ಟೋಗೈತೆ. ಚಾರ್ವಿ, ಅಮ್ಮು. ಫ್ರೆಂಡ್ಸ್, ನಮ್ಮ ಮನೇಲಿ, ನಾನು ಅಡುಗೆ ಮನೇಲಿ ಇದ್ದರೆ ಆಚೆಗಳ್ದು ಏನೂ ಕಾಣಲ್ಲ. ಯಾರು ಬಂದು ಏನು ಎತ್ಕೊಂಡು ಹೋದ್ರೂ ಕಾಣಲ್ಲ. ನಮ್ಮಮ್ಮ ಅದಕ್ಕೆ ಬೈತಾ ಇರ್ತಾರೆ, ಒಳಗೆ ಅಡುಗೆ ಮನೆಗೆ ಸೇರಿಕೊಂಡ್ರೆ ಆಚೆ ಏನೈತೆ ಏನಿಲ್ಲ ಅಂತಲೂ ನೋಡಲ್ಲ, ಹಂಗೆ ನೀನು ಅಂತ ಇರ್ತಾರೆ. ಬಟ್ ಇಲ್ಲಿ ಯಾರೂ ಬರಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋವಷ್ಟೇನಿಲ್ಲ. ಕರೆಂಟೇ ಹೊರಟೋಗಿದೆ. ಕಡಲೆ ಬೀಜ ಸ್ವಲ್ಪ ಪಲ್ ಮಾಡ್ಕೋಬೇಕು. ಕರೆಂಟೆಲ್ಲ ಹೊರಟೋಗಿದೆ. ಫ್ರೆಂಡ್ಸ್, ಇಲ್ಲಿ ಹಬ್ಬಕ್ಕೆ ಏನೇನೆಲ್ಲ ಸಾಮಾನು, ಮೇಜರ್ ಹೂವು ಮತ್ತು ಹಣ್ಣು ಬಿಟ್ಟು ಮಿಕ್ಕಿದೆಲ್ಲ ತಂದು ಎಳೆದ್ಬಿಟ್ಟಿದ್ದೀನಿ ನೋಡಿ. ಒಂದೆರಡು ಚೀಲ ಎಲ್ಲ ದೇವ್ರ ಸಾಮಾನು ಐಟಮ್ ಇದನ್ನೆಲ್ಲ ತೊಳಿಬೇಕು. ಎಲ್ಲ ತಂದು ಕೆಳೆದ್ಬಿಟ್ಟಿದ್ದೀನಿ. ದೇವ್ರ ಮನೆಯಲ್ಲೇ ಕೂರಿಸೋದು ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆಯಲ್ಲಿ. ನಾನು ಬೆಂಗಳೂರಲ್ಲಿ ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದಿದ್ದು. ಇಲ್ಲಿ ದೇವ್ರ ಮನೆ ಕೂಡ ವಿಶಾಲವಾಗಿ ದೊಡ್ಡದಾಗಿದೆಯಲ್ವಾ, ತೊಂದರೆ ಇಲ್ಲ. ಹಾಗಾಗಿ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ತಂದಿದ್ದೀನಿ, ಪೂಜೆಗೆ ಏನು ಬೇಕೋ ಅದೆಲ್ಲ. ಇನ್ನು ಹೂವು ಹಣ್ಣು ಮಾತ್ರ ತರಬೇಕು. ನಾಳೆ ಸಂತೆ ಇದೆ, ಸಂತೆಗೆ ಹೋಗ್ಬಿಟ್ಟು ತರೋದು ಅಂತ ಅಪ್ಪು ನಾನು ಅಂದ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆನೇ ಹೋಗಿ ತಂದುಬಿಡೋಣ ಅಪ್ಪು ಅಂತ. ಅಪ್ಪು ನೀನೇನು ಬೇಡ ಅಮ್ಮು, ಸುಮ್ಮನೆ ನುಗ್ಲು, ಸುಮ್ಮನೆ ಯಾಕೆ ತೊಂದರೆ ಅಂತ ನೋಡೋಣ. ಅಪ್ಪು ಕರ್ಕೊಂಡೋದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಆಚೆ ಏನೂ ಕಾಣಲ್ಲ ಫ್ರೆಂಡ್ಸ್. ಅಮ್ಮು ಇರೋದ್ರಿಂದ ಎಷ್ಟೋ ಧೈರ್ಯ ನನಗೆ. ಅವಳು ಯಾರಾದರೂ ಬಂದರೆ ಬೊಗಳುತ್ತಾಳೆ. ಹಂಗಾಗಿ ಪಾಕ ಕೂಡ ಕಾದೈತೆ. ಕರೆಂಟ್ ಬಂದಿದ್ರೆ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಬಿಡ್ಬೋದಿತ್ತು, ಕರೆಂಟೇ ಬರಲಿಲ್ಲ. ಫ್ರೆಂಡ್ಸ್, ಕರ್ಜಿಕಾಯಿ ಪುಡಿ ಕೂಡ ಚೆನ್ನಾಗಿ ಒಣಗಿದೆ. ಇವಾಗ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಆದರೆ ಸಾಯಂಕಾಲ ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಮಾಡ್ಕೊತೀನಿ. ನೀಟಾಗಿ ಒಣಕೊಂಡಿದೆ. ಈಗ ಆಚೆಗೆ ಇಕ್ಬಿಟ್ಟು ನಾನು ಒಳಗೆ ಕೂಡ ಹೋಗೋಕ್ಕಾಗಲ್ಲ. ಸಾಕು, ಇಷ್ಟು ಒಣಗಿದ್ರೆ ಮಸ್ತಾಗುತ್ತೆ. ಒಳ್ಳೆ ಬಿಸಿಲು ಹೊಡಿತಿರೋದ್ರಿಂದ ಜಾಸ್ತಿ ಹೊತ್ತು ಒಣಗಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವಾಗ ಬಾಕ್ಸಿಗೆ ತುಂಬಿಬಿಟ್ಟು, ಏರ್ ಕಂಟೈನರ್ ಬಾಕ್ಸು ಗಾಳಿ ಹೋಗಲ್ಲ, ತುಂಬಿಟ್ಟು ಎತ್ತಿಕ್ಬಿಟ್ಟು ಬೇರೆ ಕೆಲಸ, ಅದೇ ಅಂಟುಂಡೆ ಕೆಲಸ ಮುಗಿಸ್ಕೊತೀನಿ. ಫ್ರೆಂಡ್ಸ್, ಆದಷ್ಟು ಕರ್ಜಿಕಾಯಿ ಮಾಡಬೇಕಾದ್ರೆ ಬಿಸಿಲಲ್ಲಿ ಒಣಗಿಸೆ ಮಾಡಿ, ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ದಿವಸ ಇಟ್ಕೊಂಡು ಕೂಡ ತಿನ್ಕೋಬೋದು. ಇಲ್ಲಾಂದರೆ ಕೊಬ್ಬರಿ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಹಸಿಗೆ ಬೇಗ ಹಾಳಾಗುತ್ತೆ. ಹಿಟ್ಟು ತಿನ್ನೋಕ್ಕಾಗಲ್ಲ. ಪುಡಿ ಕೂಡ ಬೇಕಾದ್ರೂ ನಮಗೆ ಬೇಗ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದರೆ ಸ್ವಲ್ಪ ಎತ್ತಿಟ್ಟು ಪುಡಿನ ಒಂದು ವಾರ 15 ದಿವಸ ಬಿಟ್ಟು ಕೂಡ ಮಾಡ್ಕೋಬೋದು. ಬಟ್ ಬಿಸಿಲಲ್ಲಿ ಆರಿಸ್ತಾ ಇರಬೇಕು ಪುಡಿನ. ಫ್ರಿಜ್ ಇದ್ದರೆ ಏನಾಗಲ್ಲ, ಫ್ರಿಜ್ ಇಲ್ಲ ಅಂದರೆ ಆರಿಸ್ಕೊಂಡಿರಬೇಕು ಅವಾಗವಾಗ. ಇವಾಗ ತುಂಬಿ ಎತ್ತಿಟ್ಬಿಡ್ತೀನಿ. ಇನ್ನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ಇದು ಆಚೆ ಬಿಟ್ಟು ಒಳಗೆ ಹೋಗೋಕ್ಕಾಗಲ್ಲ. ನಮ್ಮಮ್ಮ ನಾಳೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾಳೆ ಇವೇ ಕೆಲಸಗಳೇ ಆಗೋಗ್ಬಿಡ್ತಾವೆ ನನಗೆ. ಕ್ಲೀನಿಂಗ್ ಕೆಲಸ ಮತ್ತು ಸ್ಯಾರಿ ರ್ಯಾಪ್ ಮಾಡಿಡೋ ಕೆಲಸ ಇದೇ ಆಗೋಗ್ಬಿಡುತ್ತೆ. ನಮ್ಮಮ್ಮ ಇವಾಗ ಅವರು ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೂ ಕೂಡ ಕೆಲಸಗಳಾಗಲ್ಲ. ಹಾಗಾಗಿ ಇವತ್ತೆಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಬಿಟ್ರೆ ಒಳ್ಳೇದಲ್ವಾ ಫ್ರೆಂಡ್ಸ್. ಅಂಟುಂಡೆಗೆ ಪುಡಿ ಮಾಡ್ಕೊಳಕ್ಕೆ ಹೋಗಿ ಒಂದು ಕಡಲೆ ಬೀಜ 4 ಇಲ್ಲ ಒಂದು 7-8 ಪುಡಿ ಆದರೆ ಸಾಕು. ಇವತ್ತು ನುಸಿಯಾಗಿಯೇ ಪುಡಿ ಆಗೋಯ್ತು. ಮಿಕ್ಸಿ ಆಫೇ ಆಗ್ತಾಯಿಲ್ಲ, ಆಚೆ ತೆಗಿಯೋಕ್ಕೂ ಬರ್ತಾಯಿಲ್ಲ. ಹಂಗಾಗಿ ಅದೇನೋ ಹೇಳ್ತಾರಲ್ಲ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ನಂಗೆ ಆಯಿತು ಇವತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಹಿಂಗೂ ಚೆನ್ನಾಗಿರುತ್ತೆ, ಮಾಡ್ತೀನಿ. ಮಿಕ್ಸಿ ಆಫೇ ಆಗ್ತಾಯಿಲ್ಲ, ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಹಂಗಾಗಿ ನುಣ್ಣಗೆ ಆಗೋಯ್ತು. ಇದು ಇನ್ನು ಸ್ವಲ್ಪ ತರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋದು, ಈಗಲೂ ಏನು ತುಂಬ ನುಣ್ಣಗಾಗಿಲ್ಲ, ಒಂದು 70% ಆಗಿ ನುಣ್ಣಗಾಗ್ಬಿಟ್ಟೈತೆ. ಪಾಕ ಕೂಡ ಇನ್ನೇನು ಬರುತ್ತೆ, ಇನ್ನೊಂದು 10 ನಿಮಿಷದಲ್ಲಿ ಪಾಕ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಕೋಬೇಕು. ಆರಿದ ಮೇಲೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಫ್ರೆಂಡ್ಸ್. ಹಂಗಾಗಿ ಬೇಗ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಈ ಅಂಟುಂಡೆಗೆ ಪಾಕ ಬರೋದೇ ಟೈಮ್ ಹಿಡಿಯೋದು. ಪಾಕ ಬಂತಂದರೆ ಬೇಗನೆ ಆಗೋಗ್ಬಿಡುತ್ತೆ.
ಪಾಕ ಬಂದು ನೋಡಿ ಅರ್ಧ ಗಂಟೆ ಮೇಲಿಂದ ಕಲಿಸ್ತಾ ಇದ್ದೀನಿ, ಪಾಕ ಬರ್ತಾ ಇಲ್ಲ. ಪಾಕ ಬಂದ್ಬಿಟ್ರೆ ಪಟಾಪಟ್ ಅಂತ ಆಗೋಗ್ಬಿಡುತ್ತೆ, ಪಾಕನೇ ಬರಲ್ಲ ಬೇಗ. ಹಂಗಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದೆಳೆ ಪಾಕನಾದರೂ ಅಟ್ಲೀಸ್ಟ್ ಬರಬೇಕು, ಇನ್ನೂ ಬಂದಿಲ್ಲ ಒಂದೆಳೆ ಪಾಕ. ವೆಯ್ಟ್ ಮಾಡ್ತಾ ಇದ್ದೀನಿ ಪಾಕಕ್ಕೋಸ್ಕರನೇ. ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರ್ತಿ ಹಾಕಿದ್ರೆ ಕಲ್ಸಕ್ಕೆ ಬರಲ್ಲ, ಅಂದರೆ ಉಂಡೆ ಮಾಡೋಕ್ಕೆ ಬರಲ್ಲ. ಜಾಸ್ತಿ ಆಗೋಗ್ಬಿಡುತ್ತೆ ಸಮ್ಟೈಮ್ ಪಾಕ, ಸಮ್ಟೈಮ್ ಕಮ್ಮಿ ಆಗುತ್ತೆ. ನೋಡ್ಕೊತ ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು. ನೋಡಿ ಇವಾಗ ಪರ್ಫೆಕ್ಟ್ ಮೆಜರ್ಮೆಂಟಲ್ಲೈತೆ. ಉಂಡೆ ಮಾಡ್ಕೊತೀನಿ ಇವಾಗ. ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಕೈಗೆ ಸವರ್ಕೊಂಡು ಉಂಡೆ ಮಾಡಿಕೊಂಡ್ರೆ ಉಂಡೆ ರೆಡಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಒಂದೊಳ್ಳೆ ಮೆಜರ್ಮೆಂಟಲ್ಲಿ ಬಂದಿದೆ ಅಂತ. ಈಗ ಆರಕ್ಕೆ ಬಿಡಬಾರ್ದು, ಈಗ ಆರಕ್ಕೆ ಬಿಟ್ಟರೆ ಇನ್ನು ಉಂಡೆ ಕಟ್ಟಕ್ಕೆ ಬರಲ್ಲ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ಉಂಡೆ ಕಟ್ಕೊತೀನಿ. ಫ್ರೆಂಡ್ಸ್, ನನ್ನ ಐಡಿಯಾ ಪ್ರಕಾರ 25 ಉಂಡೆ ಆಗುತ್ತೆ ಅಂದ್ಕೊಂಡಿದ್ದೆ. 25 ಉಂಡೆ ಆಗಲಿಲ್ಲ, ಒಂದು 17 ಉಂಡೆ ಆಗೈತೆ. ಸಾಕು, ದೇವ್ರ ಗಿಡಕ್ಕಾಗಿ ಮಕ್ಕಳಿಗೆ ಕೊಡೋಕ್ಕಾದರೆ ಸಾಕು. ಕರ್ಜಿಕಾಯಿ ಜಾಸ್ತಿ ಮಾಡೋದ್ರಿಂದ 8 ಉಂಡೆ ಅವಶ್ಯಕತೆ ಇರಲ್ಲ. ಮಕ್ಕಳು ಸ್ವೀಟ್ ಅಂತ ಏನು ಜಾಸ್ತಿ ಇಷ್ಟಪಡಲ್ಲ. ಈಗ ಇದನ್ನು ಒಂದು 4ರಿಂದ 5 ಅವರ್ ಬಿಟ್ಟರೆ ಡ್ರೈ ಆಗೋಗುತ್ತೆ. ಆವಾಗ ಆರಾಮಾಗಿ ಉಂಡೆ ಎತ್ಕೋಬೋದು. ಇವಾಗ ಹೆಂಗೆ ನಾನು ಒಂದೊಂದಾಗಿ ಇಟ್ಟಿದ್ದೀನಿ ಪ್ಲೇಟಲ್ಲಿ, ಹಾಗೆ ಇಟ್ಬಿಡ್ಬೇಕು. ಗಾಳಿಗೆ ಆರಿಕೊಂಡು ಅದು ಡ್ರೈ ಆಗಿ ಉಂಡೆಗಳಾಗಿ ಸಿಗುತ್ತೆ ನಮಗೆ. ಫ್ರೆಂಡ್ಸ್, ಕಾಸಿದ ಪಾಕದಲ್ಲಿ ಇನ್ನೂ ಪಾಕ ಉಳಿದಿದೆ. ಸೊ ಇದರಿಂದ ಏನಾದರೂ ಸ್ವೀಟ್ ಮಾಡೋಣ. ಹಂಗಾಗಿ ಪಾಕ ಏನು ವೇಸ್ಟ್ ಏನು ಆಗಲ್ಲಲ್ಲ, ಎತ್ತಿಟ್ಟಿದ್ದೀನಿ. ಬೇರೆ ಏನಾದ್ರು ಸ್ವೀಟ್ ಮಾಡ್ಕೊಂಡ್ರೆ ಆಗ್ತದೆ ಅಂದ್ಬಿಟ್ಟು ಎಲ್ಲ ಮಾಡಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಐತೆ, ಅದು ಇವಾಗ ಅದು ಬರ್ಫಿಗೆ ಹಾಕ್ಕೊಂಡಿದ್ದು. ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಇನ್ನು ಅಮ್ಮ ಬರುತ್ತೆ. ರಾಗಿ ಕೂಡ ಎತ್ತಿ ಮಡಗಬೇಕು. ನಾನು 5 ನಿಮಿಷ ಒಳಗೆ ಸೇರ್ಕೊಂಡಿದ್ದಕ್ಕೆ ಅಕ್ಕಿಗಳು ರಾಗಿ ಎಲ್ಲ ಚೆಲ್ಲೋಗ್ಬಿಟ್ಟವೆ. ಎಲ್ಲ ಎತ್ಬಿಟ್ಟು ಚೀಲ ಕಟ್ಟಿಕಿದ್ರೆ ಅಪ್ಪು ಬಂದಮೇಲೆ ಮಿಷಿನ್ಗೆ ಹೋಗಿ ಬರ್ತಾರೆ. ಫ್ರೆಂಡ್ಸ್, ಸಂಜೆ ಮೇಲೆ ಹೊಲ್ದ ಹತ್ರ ಹೋದೆ ಅಮ್ಮನ ಜೊತೆ. ಅಪ್ಪು ಬಂತು, ಅಪ್ಪು ಜೊತೆ ಹೊಲ್ದ ಹತ್ರ ಹೋಗಿದ್ದೆ ಅಮ್ಮನ ಕರ್ಕೊಂಡು ಬರಲಿಕ್ಕೆ ಅಂತ. ಸುಮ್ಮನೆ ಬೇಜಾರಾಗ್ತಿತ್ತು, ಒಳಗೆ ಮಾಡಿ ಕೈಕಾಲೆಲ್ಲ ನೋವ್ತಿತ್ತು ಅಂತ ಹೊಲ್ದ ಹತ್ರ ಹೋಗಿ ಹೊಲ್ದ ಹತ್ರದಿಂದ ಬಂದು ಸಾಂಬಾರಿತ್ತು, ರೈಸ್ ಮಾಡಿಟ್ಬಿಟ್ಟು ಆಮೇಲೆ ಕಿಚನ್ ಸ್ವಲ್ಪ ಒರೆಸ್ಕೊಂಡು ಆಮೇಲೆ ನಾನು ಕರ್ಜಿಕಾಯಿ ಮಾಡ್ಲಿಕ್ಕೆ ಕೂತ್ಕೊಂಡೆ. ಒಬ್ಬಳೇ ಕೂತಿದ್ದು. ಒಂದು 6 ಗಂಟೆಲಿ ಕೂತಿದ್ದಕ್ಕೆ ಮ್ಯಾಕ್ಸಿಮಮ್ ಒಂದು 11:15 ಆಗಿತ್ತು. ಅಷ್ಟೊತ್ತು ಗಂಟೆ ಒಬ್ಬಳೇ ಹೊತ್ಕೊಂಡಿದ್ದೀನಿ. ಅಮ್ಮ ಬರ್ಲಿಕ್ಕೆ ಅವ್ನು ಬಿಡಬೇಕಲ್ಲ. ನನ್ನ ತಂಗಿ ಮಗ ತುಂಬ ಗಲಾಟೆ ಮಾಡ್ತಾನೆ. ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ ನಮ್ಮಮ್ಮ ಅವನ್ನ ಎತ್ಕೊಂಡೇ ಇರಬೇಕು. ಅದರಲ್ಲಿ ಒಂದು ಕಡೆ ತಲೆನೋವಾಗಿದ್ದೇನೆಂದರೆ ಕರ್ಜಿಕಾಯಿ ಮೋಲ್ಡೇ ಸಿಗ್ತಾಯಿಲ್ಲ. ಅದೊಂಥರ ತಲೆನೋವಾಯಿತು. ಮನೆಯೆಲ್ಲ ಹುಡುಕಿ ಸಾಕಾಯಿತು. ಆಮೇಲೆ ದೊಡ್ಡಮ್ಮನ ಹತ್ರ ಇಸ್ಕೊಂಡು ಬಂದರೆ ಅವ್ರ ಕರ್ಜಿಕಾಯಿ ಮೋಡ್ ಸರಿ ಇಲ್ಲ. ಅಯ್ಯೋ, ದೊಡ್ಡ ರಗಳೆನೇ ಆಗೋಯ್ತು. ಆಮೇಲೆ ಸರಿ ಹಂಗೋ ಹಿಂಗೋ ಮಾಡಿ ಹೆಂಗೋ ಒಂದು ಮಾಡಿ ಮತ್ತೆ ಕರ್ಜಿಕಾಯಿ ಬರಲೇ ಇಲ್ಲ ಅವ್ರದ್ರಲ್ಲಿ. ಸರಿ ಅಂದ್ಬಿಟ್ಟು ಅಪ್ಪನೂ ಮತ್ತು ಅಮ್ಮನೂ ಕಳಿಸ್ಬಿಟ್ಟು ಸ್ವಲ್ಪ ಮಿಷಿನಿಗೆ ಕೂಡ ಹೋಗಿರಲಿಲ್ಲಲ್ಲ, ಮಿಷಿನ್ಗೆ ಹಾಕಿಸ್ಕೊಂಡು ಹಂಗೆ ನನಗೆ ಮೋಲ್ಡ್ನ ತೊಗೊಂಬರ್ರಿ ಅಪ್ಪು, ಆಗ್ತಾಯಿಲ್ಲ ಇದರಲ್ಲಿ ಮಾಡಲಿಕ್ಕೆ ಅಂತ ಕಳಿಸ್ದೆ. ಅವ್ರು ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ 15 ಮಾಡಿಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಅದೇ ರೀತಿ 15 ಮಾಡ್ಕೊತಾ ಇದ್ದೆ. ಕುತ್ಕೊಂಡು ಹಸಿ ಕೂಡ ಆಗಲ್ಲ, ಹೊಟ್ಟೆ ಇರ್ಕುತ್ತೆ ನನಗಿವಾಗ. ಹಂಗಾಗಿ ಸರಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 15 ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮನೇಲಿ ಬಿಸಿಲಿರೋದ್ರಿಂದ ತುಂಬ ಸೆಕೆ ಇರುತ್ತೆ. ಫ್ಯಾನ್ ಗಾಳಿಗೆ ಹಾರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು 15 ಬೇಯಿಸ್ಕೊತಾ ಇದ್ದೀನಿ. ಕರ್ಜಿಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಚಿನ್ನು ವೀಡಿಯೋ ಮಾಡಿಕೊಡು ಅಂದರೆ ಬೇರೆನೇನೋ ವೀಡಿಯೋ ಮಾಡಿಕೊಡ್ತಾನೆ. ವೀಡಿಯೋ ಮಾಡಿಸ್ಕೊಳ್ಳೋದು ರಗಳೆ ಅವನ ಹತ್ರ, ತೀಟೆ ನನ್ನ ಮಗ. ಅದಾದಮೇಲೆ ಸರಿ ಕರ್ಜಿಕಾಯಿ ಬೇಯಿಸ್ಕೊತೀನಿ, ಸ್ವಲ್ಪ ವೀಡಿಯೋ ಮಾಡಿಕೊಡ್ತೀನಿ ಅಂದರೆ ಅಲ್ಲೂ ತೀಟೆ ಮಾಡ್ತಾನೆ, ಅಲ್ಲೂ ಸುಮ್ಮನೆ ಮಾಡಿಕೊಡಲ್ಲ. ಸರಿ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತು. ಬಟ್ ನನ್ನ ಚಿಕ್ಕ ಮಗ ಬಿಡೋಕ್ಕೆ ರೆಡಿ ಇಲ್ಲ. ಹೋಗಲಿ ಬಿಡು ಅಂದ್ಬಿಟ್ಟು ಲಾಸ್ಟಿಗೆ ಒಂದು 10-15
ಹೊಸ್ಕೊಡ್ತು ನನಗೆ ಪ್ಲೇಟ್ಸ್ಗಳನ್ನ, ಅಂದರೆ ಕರ್ಜಿಕಾಯಿ ಪ್ಲೇಟ್ಸ್ಗಳನ್ನ ಹೊಸ್ಕೊಡ್ತು. ಅಷ್ಟೇ ಹೊಸಿಯಾಕ್ಬಿಟ್ಟಿದ್ದು, ಅಷ್ಟೊತ್ತಿಗೆ ಮತ್ತೆ ತೆಗ್ದ. ಸರಿ ಬಿಡು ಮಮ್ಮಿ, ನನ್ನ ಕೈಯಲ್ಲಾದಂಗೆ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ರಾತ್ರಿ 11:30ವರೆಗೂ ಮಾಡಿದೆ. ಈ ನೆಕ್ಸ್ಟ್ ಡೇಗೆ ಮಾರ್ಕೆಟಿಗೆ ಕೂಡ ಹೋಗೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. 3 ಗಂಟೆಗೆ ಎದ್ಬಿಟ್ಟು ನಾನೂ ಹೋಗಲಿಲ್ಲ, ಅಪ್ಪನೂ ಎಬ್ಬಿಸ್ಲಿಲ್ಲ. ಹಂಗೆ ಮಾಡ್ಕೊಂಡು ಕೂತ್ಕೊಂಡೆ. ಇಲ್ಲೇ ಎಲ್ಲಾದರೂ ತರಿಸಿದ್ರೆ ಆಯಿತು ಬಿಡಪ್ಪು ಅಂತ ಕಾಂಪ್ರಮೈಸ್ ಮಾಡಿದೆ. ಇನ್ನು ಬೆಳಗ್ಗೆಗೆ ನೋಡ್ತಾ ಇರ್ಬೋದು ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದಷ್ಟು ಈ ಥರ ಮನೆಯಲ್ಲೇ ಹಬ್ಬಗಳಲ್ಲೆಲ್ಲ ಸ್ವೀಟ್ಸ್ಗಳನ್ನ ಅದು ಇದು ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಒಂದು ವಾರ ಇಟ್ಟು ಕೊಡ್ಬೋದು. ಇವಾಗ ಹಬ್ಬ ಇಲ್ಲಾಂದರೆ ನಾವು ಇದನ್ನೆಲ್ಲ ಮಾಡಲ್ಲ. ಮನೇಲಿ ಮಾಡಿದ್ರೆ ಯಾರಾದರೂ ಬಂದರೂ ಕೂಡ ಒಂದೆರಡು ಕರ್ಜಿಕಾಯಿ ಕೊಟ್ಟು ಕಳಿಸ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಹೀಗಿತ್ತು. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹಬ್ಬದ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.